CM ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿದ ಬಳಿಕ ಮತ್ತೆ ಯಾರು ಅನ್ನೋ ಒಂದು ಪ್ರಶ್ನೆ ಕೂಡ ಉಟ್ಕೊಳ್ಳುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕನಕಪುರ ಕ್ಷೇತ್ರದಿಂದ DK ಶಿವಕುಮಾರ್ ಅವರು CM ಆಗಬೇಕು ಅಂತ ಈಗಾಗಲೇ ಒಂದು ಸಾಕಷ್ಟು ಬಯಕೆಯನ್ನು ಇಟ್ಕೊಂಡಿರ್ತಕ್ಕಂಥ ಮರಳೇಗವಿ ಮಠದ ಶಿವರುದ್ರ ಮುನೇಶ್ವರ ಸ್ವಾಮೀಜಿಗಳು ಒತ್ತಾಯವನ್ನು ಮಾಡಿದರು. ಸದ್ಯ ಈಗ ಅವರು ನಮ್ಮ ಜೊತೆ ಇರ್ತಾರೆ. ನಾನು ಅವ್ರನ್ನ ಮಾತನಾಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀನಿ. ಬುದ್ಧಿ, ನೀವು ಕೂಡ DK ಶಿವಕುಮಾರ್ ಅವರು CM ಆಗಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡಿದ್ರಿ. ಇವತ್ತು ಆ ಒಂದು ಕಾಲಘಟ್ಟ ಕೂಡು ಬರ್ತಾ ಇದೆ, ಏನು ಹೇಳ್ತೀರಿ? ಭಾಳ ಸಂತೋಷದ ವಿಚಾರ ಇದು. ಯಾಕೆಂತಂದರೆ ನಮ್ಮ ಸನ್ಮಾನ್ಯ DK ಶಿವಕುಮಾರ್ ಅವರು ನಮ್ಮ ಕ್ಷೇತ್ರದ ಶಾಸಕರಾಗಿ ಮತ್ತು ಶ್ರೀಮಠದ ಅಭಿಮಾನ ಭಕ್ತರಾಗಿ ಇವತ್ತು ಅವರು ಮುಖ್ಯಮಂತ್ರಿ ಪದವಿಗೆ ಏರ್ತಿರ್ತಕ್ಕಂಥದ್ದು ನಮಗಂತೂ ತುಂಬ ಸಂತೋಷ ಮತ್ತು ಸಡಗರದ ಸುದ್ದಿಯಾಗಿದೆ. ಕಾರಣ ಯಾವತ್ತೂ ಸುದ ಅವರು ಶ್ರೀ ಕ್ಷೇತ್ರ ಮರಳೇಗವಿ ಮಠದ ಅವಿನಾಭಾವ ಭಕ್ತರು. ಅವರ ತಂದೆ ತಾಯಿಗಳು ಸುದ ಮರಳೇಗವಿ ಮಠದ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಬಂದಂಥವರು. ಆ ದಿನದಿಂದಲೂ ಸುದ ನಮ್ಮ ಹಿರಿಯ ಪರಮಪೂಜ್ಯ ಕಾಲಾಗ್ನಿ ರುದ್ರಮುನಿ ಮಹಾಸ್ವಾಮಿಗಳಿಂದಲೂ ಸುದ ಒಂದು ದಿವ್ಯ ಆಶೀರ್ವಾದ, ದಿವ್ಯ ದೃಷ್ಟಿ ಅವರ ಮೇಲೆ ಯಾವತ್ತೂ ಸುದ ಇರ್ತಕ್ಕಂಥದ್ದು. ಅದೇ ಒಂದು ಪರಂಪರೆಯನ್ನು ನಾವು ಸುದ ಮುಂದುವರಿಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ನಮ್ಮ ಮಠದ ಮತ್ತು ಅವರ ಸಂಬಂಧ ತುಂಬ ಗಟ್ಟಿಯಾಗಿರ್ತಕ್ಕಂಥದ್ದು. ಈ ನೆಲಗಟ್ಟಲ್ಲಿ ಇವತ್ತು ಅವರು ಪಕ್ಷಕ್ಕೆ ತುಂಬ ನಿಷ್ಠೆಯಿಂದಾಗಿ ಕೆಲಸ ಮಾಡಿದ್ದಾರೆ. ಪಕ್ಷದ ಉದ್ಧಾರವನ್ನು, ಪಕ್ಷದ ಬೆಳವಣಿಗೆಯನ್ನು ಅವರು ಕಾಯ ವಾಚ ಮನಸ್ಪೂರ್ವಕವಾಗಿ ನಡೆಸ್ಕೊಂಡು ಬಂದಂಥವ್ರು. ಅಕ್ಷರಶಃ ಯಾವತ್ತೂ ಸುದ ಪಕ್ಷದಲ್ಲಿ ಇದ್ಕೊಂಡು ಪಕ್ಷ ನಿಷ್ಠೆಯನ್ನು ತೋರಿದಂಥ ವ್ಯಕ್ತಿ. ಆ ವ್ಯಕ್ತಿಗೆ ಇಂಥ ಒಂದು ದೊಡ್ಡ ಪದವಿ ಇವತ್ತು ಸಿಗ್ತಾ ಇರ್ತಕ್ಕಂಥದ್ದು, ರಾಜ್ಯದ ಒಂದು ಮುಖ್ಯಮಂತ್ರಿ ಗಾದಿಗೆ ಅವರು ಹೋಗ್ತಿರ್ತಕ್ಕಂಥದ್ದು ಕೇವಲ ಸಂತೋಷ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಎಲ್ಲ ಮಠಾಧಿಪತಿಗಳ ಸಂತೋಷ ಮತ್ತು ನಮ್ಮ ಕ್ಷೇತ್ರದ ಜನತೆಯ ಎಲ್ಲ ಸಂತೋಷ ಆಗಿರ್ತದೆ. ಹಾಗಾಗಿ ಇದು ಆಗಬೇಕಾಗಿತ್ತು, ಆಗಿದೆ. ಬಾರದು ಬಪ್ಪದು ತಪ್ಪದು ಅಂತಕ್ಕಂಥ ಮಾತಿದೆ, ಶರಣರ ಮಾತು. ಹಂಗಾಗಿ ಇದು ಖಂಡಿತ ಅವ್ರಿಗೆ ಆಗಬೇಕಾಗಿತ್ತು. ಆ ಶ್ರಮಕ್ಕೆ ಫಲ ಸಿಕ್ಕಿದೆ. ಅವ್ರು ಆಗಿರೋದು ನಮಗೆ ಸಂತೋಷ ಆಗಿದೆ. ಅವರು ಈ ಪದವಿಯಲ್ಲಿ ಕೂತು ರಾಜ್ಯದ ಜನತೆಗೆ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಶುಭವನ್ನು ಹೇಳಿ ನನ್ನ 4 ಮಾತನ್ನು ಮುಕ್ತಾಯ ಮಾಡ್ತೀನಿ. ಬುದ್ಧಿ, ಈ ಮಠಕ್ಕೂ DK ಶಿವಕುಮಾರ್ಗೂ ಸಾಕಷ್ಟು ಅವಿನಾಭಾವ ಸಂಬಂಧ ಇದೆ. ನೀವು ಕೂಡ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ರಿ. ನಿಮ್ಮ ಹತ್ರ ಏನಾದ್ರು ಆಗು ಹೋಗುಗಳನ್ನ ಏನಾದ್ರು ಶೇರ್ ಮಾಡ್ತಿದ್ರಾ? ಈಗ CM ಆಗೋವಂಥದ್ದು ಕೂಡ ಏನಾದ್ರು ಹೇಳ್ಕೊಂಡಿದ್ದಾರಾ ದೂರವಾಣಿ ಮೂಲಕ ಏನಾದರೂ ಅಂತ? ಇಲ್ಲ. CM ಅದು ಅದು ಹೈಕಮಾಂಡ್ ನಿರ್ಧಾರ. ಅದು ಅವರು ಅಷ್ಟೇ ಹೇಳ್ತಿದ್ದು. ಹೈಕಮಾಂಡ್ ತೀರ್ಮಾನ ಏನಾಗ್ತದೆ ಸ್ವಾಮೀಜಿ, ಅದಕ್ಕೆ ನಾನು ತಲೆ ಬಾಗ್ತೀನಿ ಹೊರತು ಇನ್ಯಾವುದು ಚಟುವಟಿಕೆ, ಯಾವುದು ವಿಷಯಗಳು ಅವರು ನಮ್ಮ ಹತ್ರ ಟ್ರಾನ್ಸ್ಪರೇಟ್ ಮಾಡ್ಕೊಳ್ತಾರೆ, ಟ್ರಾನ್ಸ್ಪರೇಟ್ ಆಗಿ ಇರ್ತಿರ್ತವೆ ಹೊರತು ಯಾವುದೇ ಕಾರಣಕ್ಕೆ ಅವರು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಅವ್ರು ಯಾವತ್ತೂ ಅವರು ನಮ್ಮ ಜೊತೆಲಿ ಹಂಚ್ಕೊಂಡಿರಲಿಲ್ಲ. ಅದು ಹೈಕಮಾಂಡ್ ನಿರ್ಧಾರ ಅಂತ ಅಷ್ಟೇ ಅವ್ರು ಹೇಳ್ತಾಯಿದ್ದು. ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧನಾಗ್ತೀನಿ ಸ್ವಾಮೀಜಿ, ಹಂಗೆ ನಡ್ಕೊಳ್ತೀನಿ ಅಂತ ಅವರು ಯಾವತ್ತೂ ನನ್ನ ಜೊತೆಲಿ ವಿಚಾರವನ್ನು ವಿನಿಮಯ ಮಾಡ್ಕೊಳ್ತಾಯಿದ್ರು. ಕ್ಷೇತ್ರಕ್ಕೆ CM ಆದಂಥ ಬಳಿಕ ಸಾಕಷ್ಟು ಕೊಡುಗೆಗಳು ಅಪಾರ ಬರ್ತವೆ ಅಂತ ಹೇಳ್ತಾರೆ. ನಿಮ್ಮ ನಿರೀಕ್ಷೆ ಅಂದರೆ ನಿಮಗೆ ಬೇಕಾದಂಥದ್ದಾಗಿರ್ಬೋದು ಅಥವಾ ಕ್ಷೇತ್ರಕ್ಕೆ ಬೇಕಾದಂಥ ಕೊಡುಗೆಗಳಿಗೆ ಏನಾರೋ ನಿರೀಕ್ಷೆಗಳನ್ನೇನಾದ್ರು ಇಡ್ತೀರಾ ಮುಂದೆ ಅಂತ? ಒಟ್ಟಾರೆ ಬೇಕಾಗಿರ್ತಕ್ಕಂಥದ್ದು ಪ್ರಪ್ರಥಮವಾಗಿ ಅವರು ಮುಖ್ಯಮಂತ್ರಿಗಳು ಆದಮೇಲೆ ನಮ್ಮ ಒಂದು ವ್ಯಾಪ್ತಿಗೆ ಬಂದ ಹಾಗೆ ಮೇಕೆದಾಟು ಯೋಜನೆಯನ್ನು ತೆಗೆದುಕೊಳ್ಳೋದು ಭಾಳಷ್ಟು ಮುಖ್ಯ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಮೇಕೆದಾಟು ಯೋಜನೆಯಿಂದ ನಮ್ಮ ಈ ಭಾಗದ ದೊಡ್ಡಬಳ್ಳಾಪುರ, ರಾಮನಗರ, ಚಿಕ್ಕಬಳ್ಳಾಪುರ ಈ ಭಾಗದ ಎಲ್ಲ ರೈತರಿಗೂ ಒಂದಷ್ಟು ನೀರಾವರಿ ಅನುಕೂಲ ಆಗ್ತಕ್ಕಂಥದ್ದು. ಯಾವಾಗ ನಾವು ರೈತರನ್ನ ಗಟ್ಟಿ ಮಾಡ್ತೀವೋ ಆಗ ರಾಜ್ಯದ ಒಂದು ಆರ್ಥಿಕ ಸಬಲತೆಯನ್ನು ಕಾಪಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಹಾಗಾಗಿ ನಮ್ಮ ರೈತರ ಖುಷಿಯೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ನೆಲೆಗಟ್ಟಲ್ಲಿ ಮತ್ತು ಈ ಭಾಗದಲ್ಲಿ ಒಂದಷ್ಟು ಕೈಗಾರಿಕೆಗಳು, ನಮ್ಮ ಸಾತ್ನೂರು ವಲಯದ ಈ ಭಾಗ ಸುತ್ತಮುತ್ತ ಕೈಗಾರಿಕಾ ವಲಯಗಳು ಕಡಿಮೆ ಇದೆ. ಆ ಕೈಗಾರಿಕಾ ವಲಯಗಳು ಮಾಡೋದ್ರಿಂದ ನಮ್ಮ ಈ ಭಾಗದ ನಿರುದ್ಯೋಗಿ ಯುವಕರುಗಳಿಗೆ ಒಂದಷ್ಟು ಉದ್ಯೋಗ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ. ಅವ್ರಿಗೂ ಸುದ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಅವರು ತುಂಬ ಯೋಜನೆಗಳು ಇಟ್ಕೊಂಡಿದ್ದಾರೆ. ನಮ್ಮ ಸಾಹೇಬರು DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ ರಾಜ್ಯಕ್ಕೆ ದೊಡ್ಡ ಅಪಾರವಾದಂಥ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ, ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಒಂದು ದೊಡ್ಡ ಒಂದು ವಿಚಾರವನ್ನು ಮತ್ತು ಯೋಜನೆಗಳನ್ನ ಇಟ್ಕೊಂಡಿದ್ದಾರೆ. ಖಂಡಿತ ಅದೆಲ್ಲ ಬೇಗ ಕೈಗೂಡಲಿ, ನೆರವೇರಲಿ, ಅವರ ಹೆಸರು ಚಿರಸ್ಥಾಯಿಯಾಗಿ ಈ ರಾಜ್ಯದಲ್ಲಿ ಉಳ್ಕೊಳ್ಳಿ ಅಂತಕ್ಕಂಥದ್ದು ನಮ್ಮ ಶುಭಾಶಯದ ಮಾತು. ನ್ಯೂಸ್ ಫಸ್ಟ್ ಮೂಲಕ CM ಪಟ್ಟಕ್ಕೆ ಇರ್ತಕ್ಕಂಥ DK ಶಿವಕುಮಾರ್ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಒಳ್ಳೆಯದಾಗಲಿ, ಅವ್ರಿಗೆ ಆಯುಷ್ಯ ಆರೋಗ್ಯ ಚೆನ್ನಾಗಿ ಕೊಡಲಿ ಭಗವಂತ. ಆಯುಷ್ಯ ಆರೋಗ್ಯ ಕೊಟ್ಟರೆ ಬೇರೆಲ್ಲ ಸೇವೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಪ್ರಥಮ ಕ್ಷೇತ್ರದ ಮೂಲ ದೇವತೆ ಅಂತ ಶಿವಯೋಗಿ ಮುನೇಶ್ವರ ಮಹಾಸ್ವಾಮಿ, ನನ್ನ ಗುರುಗಳಾಗಿರ್ತಕ್ಕಂಥ ಪರಮಪೂಜ್ಯ ಕಾಲಾಗ್ನಿ ರುದ್ರಮುನಿ ಮಹಾಸ್ವಾಮಿಗಳು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಪ್ರಥಮತಃ ಕೊಡಲಿ. ಆರೋಗ್ಯ ಮುಖಾಂತರ ಇದ್ದರೆ ಅವರು ರಾಜ್ಯದ ಎಲ್ಲ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಂತೇಳಿ ಅವರು ಚೆನ್ನಾಗಿರಬೇಕು, ಅವರು ಆರೋಗ್ಯವಂತರಾಗಿರಬೇಕು. ಆರೋಗ್ಯ ಇತ್ತು ಅಂತಂದರೆ ಎಲ್ಲವೂ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಭಗವಂತ ಅದನ್ನು ಕರುಣಿಸ್ಲಿ ಅಂತೇಳಿ ಪ್ರಥಮತಃ ನಾನು ಪ್ರಾರ್ಥನೆ ಮಾಡ್ತೀನಿ. ಇದಿಷ್ಟು ಶ್ರೀಗಳ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಅಶೋಕ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಕನಕಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.